ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬಿಗ್ಗೆಸ್ಟ್ ರಿವೆಲ್ ಕೊನೆಗೂ ಇಲ್ಲಿ ಮಾಧುರಿ ಹೇಗೆ ಅಂತ್ಯವಾದ್ರು ಅನ್ನೋದ್ರ ಸತ್ಯ ತೆರೆದುಕೊಂಡಿದೆ. ಇಲ್ಲಿ ಮೂವರು ಕೂಡ ನಾನ್ ಕಾರಣ ಅಂತ ಅನ್ಕೋತಿದ್ದಾರೆ. ಹಾಗಿದ್ರೆ ನಿಜವಾದ ಕಾರಣ ಹಾಕಿದ್ದವರು ಎಲ್ಲರನ್ನ ಕೂಡ ನೋಡಿ ತನ್ನ ಆಟವನ್ನ ಆಡ್ತಿದ್ದಾರೆ, ಎಲ್ಲರ ಜೊತೆ ಚೆಲ್ಲಾಟವನ್ನ ಆಡ್ತಿದ್ದಾರೆ. ಹಾಗಿದ್ರೆ ಇದಕ್ಕೆ ಕಾರಣ ಆದವ್ರು ಯಾರು? ನಿಜವಾಗ್ಲೂ ಮಾಧುರಿ ಅಂತ್ಯವಾಗಿದ್ದು ಹೇಗೆ? ಇಲ್ಲಿ ಜೀವವಾಗಿದ್ದ ಮಾಧುರಿ ಇನ್ನಿಲ್ಲವಾಗಿದ್ದ ಹೇಗೆ? ಇದಕ್ಕೆ ಕಾರಣಕರ್ತರು ಯಾರು? ಇದರ ಹಿಂದಿನ ಕೈವಾಡ ಯಾರದು? ಇದೆಲ್ಲವೂ ಕೂಡ ರಿವೀಲ್ ಆಗಿದೆ. ಹಾಗಿದ್ರೆ ಯಾರದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೇವಿ ತನ್ನ ಆಟವನ್ನು ಶುರು ಮಾಡಿಕೊಂಡಿದ್ದಾಳೆ. ಇಲ್ಲಿ ತನ್ನ ದೊಡ್ಡಮ್ಮ ಪದ್ಮಜ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬರಬಾರ್ದು, ರೂಮಿಂದ ಆಚೆ ಬರಬಾರ್ದು, ಅದೇ ರೀತಿಯಲ್ಲಿ ಕತ್ತಲ ಕೋಣೆಯಲ್ಲೇ ಆಕೆ ಬಂದಿ ಆಗಬೇಕು, ಆಚೆ ಬಂದರೆ ಆಕೆ ಸಾವು ನಪ್ಪೆ ಆಚೆ ಬರಬೇಕು ಅಂತ ಹೇಳಿ ದೇವಿ ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಇದರ ಜೊತೆಗೆ ರಾಣ ಮತ್ತು ಜೀವ ಇಬ್ಬರ ನಡುವೆ ಸಾಕಷ್ಟು ರೀತಿಯಲ್ಲಿ ಜುದ್ದಿನ ಒಂದು ಫೈಟನ್ನು ಕೂಡ ಇಟ್ಟಿದ್ದಾಳೆ. ಈ ಕಡೆ ರಾಣ ತಲೆ ತುಂಬ್ತಿರೋ ಕನಕ ಬರೀ, ಜೊತೆಗೆ ಈತ ಕಡೆ ಇಡೀ ಮನೆಯವರನ್ನು ಒಳ್ಳೆ ರೀತಿಯಲ್ಲಿ ಮಕ್ಕರ್ ಮಾಡ್ತಿರೋ ದೇವಿ. ಇಬ್ಬರು ಕೂಡ ಸೇರ್ಕೊಂಡಿದ್ದೆ ರಾಣ ಮತ್ತು ಜೀವ ಇಬ್ಬರ ನಡುವೆ ಒಂದು ದಾಯಾದಿ ಸಂಬಂಧವನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ನಿಜವಾಗ್ಲೂ ರಾಣ ಅಷ್ಟರ ಮಟ್ಟಿಗೆ ಕೆಟ್ಟವನಲ್ಲ ಅಂತಾನೆ ಹೇಳ್ಬೋದು. ಯಾಕಂದರೆ ಇದಕ್ಕೆಲ್ಲ ಕಾರಣನೇ ಕನಕಾಂಬರಿ. ತನ್ನ ಚಿಕ್ಕಮ್ಮನನ್ನು ಮಾಮ್ ಅಂತ ಹೇಳಿ ಪ್ರೀತಿಯಿಂದ ಕರೀತಕ್ಕಂಥ ರಾಣ ತನ್ನ ಚಿಕ್ಕಮ್ಮನೆ ತಾಯಿಯಾಗಿ ನೋಡ್ತಿದ್ದಾನೆ. ಆಕೆ ತಲೆಯನ್ನು ಎಷ್ಟು ಬ್ರೈನ್ ವಾಶ್ ಮಾಡ್ತಾರೋ ಅಷ್ಟರ ಮಟ್ಟಿಗೆ ರಾಣ ಬದಲಾಗ್ತಾರೆ, ರಾಣ ರಿಯಾಕ್ಟ್ ಮಾಡ್ತಾರೆ. ನಿಜವಾಗ್ಲೂ ರಾಣ ಕೀಲಿ ಕೈ ಕನಕಾಂಬರಿ ಹತ್ರ ಇದೆ ಅಂತಾನೆ ಹೇಳ್ಬೋದು. ಬಟ್ ಇದರ ಯಾವುದೇ ರೀತಿಯ ಸುಳಿವು ಯಾರಿಗೂ ಕೂಡ ಇಲ್ಲ. ಇಲ್ಲಿ ಪದ್ಮಜ್ ಅವರು ನಿಜವಾಗ್ಲೂ ಆ ಒಂದು ಕತ್ತಲ ಕೋಣೆಯಲ್ಲಿ ಬಂದಿಯಾಗಿದ್ದು ಇಲ್ಲಿ ಮಾಧುರಿ ವಿಷಯವನ್ನು ಎತ್ತುತ್ತಾರೆ. ಇತ್ತ ಕಡೆ ಮಾಧುರಿ ವಿಷಯ ಬರ್ತದಾಗೆ ಜೀವ ಮತ್ತೆ ರಾಣ ನಡುವೆ ಒಂದು ದೊಡ್ಡ ಗಲಾಟೆನೇ ನಡೆದು ಹೋಗುತ್ತೆ. ಅಲ್ಲಿ ರಚನಾಗೆ ಗೊತ್ತಾಗ್ತಕ್ಕಂಥ ಸತ್ಯ, ಇಲ್ಲಿ ಮಾಧುರಿಯನ್ನ ರಾಣ ಕೂಡ ಮದುವೆ ಆಗಬೇಕಿತ್ತು. ರಾಣ ಮದುವೆ ಆಗಬೇಕಾಗಿರೋ ಹುಡುಗಿಯನ್ನ ಜೀವ ಮದುವೆ ಆಗಿಬಿಟ್ರು. ಹಾಗಾಗಿ ರಾಣ ಸಿಟ್ಟಾಗಿದ್ದಾರೆ ಅಂತಕ್ಕಂಥದ್ದು. ಇದೇ ಒಂದು ವಿಷಯವಾಗಿ ಜೀವ ಮನೆಯಿಂದ ಆಚೆ ಹೋಗಿರೋ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಇದೇ ಒಂದು ವಿಷಯವನ್ನು ತಿಳ್ಕೋಬೇಕು ಅಂತ ಹೇಳಿ ಇಲ್ಲಿ ರಚ್ಚು ಜೀವನ ಕರ್ಕೊಂಡು ಒಂದು ಜಾಗಕ್ಕೆ ಬರ್ತಾಳೆ. ಆ ಒಂದು ಜಾಗದಲ್ಲಿ ಇಲ್ಲಿ ರಚನಾ ಜೀವ ಬದುಕಲ್ಲಿ ನಡೆದಿರ್ತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾಳೆ. ಅಲ್ಲಿ ಜೀವ ತಾನು ಮಾಧುರಿಯನ್ನು ಹೇಗೆ ಪ್ರೀತಿ ಮಾಡಿದೆ, ರಾಣ ಯಾಕೆ ಈ ರೀತಿ ಆಡ್ತಾನೆ, ಎಲ್ಲದರ ಒಂದು ರಹಸ್ಯವನ್ನು ಕೂಡ ಬಿಚ್ಚಿಡ್ತಾರೆ ರಚ್ಚು ಮುಂದೆ. ಇತ್ತ ಕಡೆ ರಚ್ಚುಗೆ ಸತ್ಯವನ್ನು ಕೇಳಿ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾರ್ದು ತಪ್ಪಿಲ್ಲ ಅಂತ ಅನ್ನಿಸ್ತದ. ಯಾಕಂದರೆ ಇಲ್ಲಿ ಜೀವ ಒಂದು ಸೇಲ್ಸ್ ಮ್ಯಾನ್ ಆಗಿ ಇದ್ದಾನೆ ಅಂತ ಅಂದ್ಕೊಂಡು ಇಲ್ಲಿ ಮಾಧುರಿ ಜೀವನ ಪ್ರೀತಿ ಮಾಡ್ತಾರೆ. ಯಾಕಂದರೆ ಇಲ್ಲಿ ಮಾಧುರಿ ಒಮ್ಮೆ ಜ್ಯುವೆಲರಿ ಶಾಪ್ಗೆ ಹೋಗಿರ್ತಾರೆ. ಅಲ್ಲಿ ಪರ್ಚೇಸ್ ಮಾಡಬೇಕಿದ್ರೆ ಜೀವ ಅಲ್ಲೇ ಇರ್ತಾರೆ. ಅಲ್ಲೇ ಇದ್ದಂಥ ಜೀವ ಅವರನ್ನು ನೋಡಿದ್ದೆ ಕಳೆದು ಹೋಗ್ತಾರೆ. ಫಸ್ಟ್ ಲುಕ್ಕಲ್ಲೇ ಫಿದಾ ಆಗ್ತಾರೆ. ಹಾಗಾಗಿ ತಾನೇ ಸೇಲ್ಸ್ ಮ್ಯಾನ್ ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಡವೆಗಳನ್ನ ತೋರಿಸ್ತಾರೆ. ಇದೇ ಮುಖಾಂತರ ಅವರು ಇಂಪ್ರೆಸ್ ಕೂಡ ಆಗ್ತಾರೆ. ಇಲ್ಲಿ ಜೀವ ತನ್ನ ಪ್ರೀತಿಯನ್ನು ಕೂಡ ಹೇಳ್ಕೋತಾರೆ. ಇಲ್ಲಿ ಜೀವನ ಪ್ರೀತಿ ಮಾಡೋಕ್ಕೆ ಮಾಧುರಿ ಕೂಡ ಶುರು ಮಾಡ್ಕೋತಾರೆ. ಜೀವ ಮತ್ತು ಮಾಧುರಿ ಲವ್ ಸ್ಟೋರಿ ಶುರುವಾಗುತ್ತೆ. ಒಂದಿನ ಮಾಧುರಿ ತನ್ನ ತಂದೆ ಮುಂದೆ ಜೀವನ ಕರ್ಕೊಂಡು ಹೋಗ್ತಾಳೆ ಸೇಲ್ಸ್ ಮ್ಯಾನ್ ಅಂತ ಹೇಳಿ. ಅಲ್ಲಿ ಜಗದೀಶ್ ಚಂದ್ರ ಅವರ ಮಗ ಅಂತಕ್ಕಂಥದ್ದು ಜನಾರ್ದನ್ ಲಾಯರ್ಗೆ ಗೊತ್ತಿರುವುದಿಲ್ಲ ಮಾಧುರಿ ತಂದೆಗೆ. ಅವರು ಇವನನ್ನು ಸೇಲ್ಸ್ ಮ್ಯಾನ್ ಅಂತಾನೆ ಅಂದ್ಕೊಂಡಿರ್ತಾರೆ. ಹಾಗಾಗಿ ನನ್ನ ಮಗಳನ್ನು ನೀನು ಪ್ರೀತಿ ಮಾಡ್ತಿದ್ಯಾ, ನಿನಗೆ ಯೋಗ್ಯತೆ ಇದೆಯಾ ನನ್ನ ಮಗಳನ್ನು ಪ್ರೀತಿ ಮಾಡುವಷ್ಟು ಅಂತ ಹೇಳಿ ಕಪಾಳ ಮೋಕ್ಷವನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿ ಒಂದು ದೊಡ್ಡ ಗಲಾಟೆ ಆಗುತ್ತೆ. ಅವರ ಕುತ್ತಿಗೆ ಪಟ್ಟಿಯನ್ನು ಕೂಡ ಜೀವ ಇಟ್ಕೊಂಡು ಬಿಡ್ತಾರೆ. ಇದರಿಂದ ಅವರಿಬ್ಬರ ನಡುವಿನ ವೈರತ್ವ ಹಾಗೆ ಮುಂದುವರಿಯುತ್ತೆ. ಬಟ್ ಇಲ್ಲಿ ನಿಜವಾಗ್ಲೂ ಜೀವ ಜಗದೀಶ್ ಚಂದ್ರ ಅವರ ಮಗ ಅಂತಕ್ಕಂಥ ವಿಷಯ ಆಗಲೂ ಕೂಡ ಮಾಧುರಿಗೆ ಗೊತ್ತಾಗೋದಿಲ್ಲ. ಜನಾರ್ದನ್ ಅವ್ರಿಗೆ ಕೊನೆಗೂ ಕೂಡ ಜೀವ ಜಗದೀಶ್ ಚಂದ್ರ ಅವರ ಮಗ ಅಂತಕ್ಕಂಥ ಸತ್ಯ ಗೊತ್ತಾಗೋದೇ ಇಲ್ಲ. ಇದರ ನಡುವೆ ಮಾಧುರಿಗೆ ತಮ್ಮದೇ ಅಂತಸ್ತಿನ ಒಂದು ಹುಡುಗನನ್ನು ನೋಡ್ತಾರೆ. ಅದು ಬೇರೆ ಯಾರೂ ಆಗಿರುವುದಿಲ್ಲ, ರಾಣನೇ ಆಗಿರ್ತಾರೆ. ರಾಣಾಗೆ ಹುಡುಗಿ ಒಪ್ಕೊಂಡಿದ್ದಾಳೆ ಅಂತ ಫೋಟೋ ಹೋಗುತ್ತೆ. ರಾಣ ಮಾಧುರಿ ಫೋಟೋವನ್ನು ನೋಡಿ ಕಳೆದು ಹೋಗ್ತಾರೆ, ಇಷ್ಟಪಡೋಕ್ಕೆ ಶುರು ಮಾಡ್ಕೋತಾರೆ. ಇದರ ನಡುವೆ ಮಾಧುರಿ ತನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ ಜೀವ ಹತ್ರ ಬಂದು ನಿನ್ನನ್ನು ಬಿಟ್ಟು ಬದುಕೋಕ್ಕಾಗೋದಿಲ್ಲ ಅಂದಾಗ ಜೀವ ಕೂಡ ನಿರ್ಧಾರ ಮಾಡಿದ್ದೆ
ಮಾಧುರಿಯನ್ನ ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗಿ ಅವರ ಮನೆ ಕರ್ಕೊಂಡು ಬರ್ತಾರೆ. ಆಗಲೇ ಗೊತ್ತಾಗೋದು ಜಗದೀಶ್ ಚಂದ್ರ ಅವರ ಮಗ ಜೀವ ಅಂತಕ್ಕಂಥದ್ದು. ಬಟ್ ಅಲ್ಲಿ ಜನಾರ್ದನ್ ಅವರ ಮಗಳು ಮಾಧುರಿಯನ್ನ ನೋಡಿ ನಿಜವಾಗ್ಲೂ ರಾಣಾ ಮತ್ತೆ ಅವರಮ್ಮ ಇಬ್ರು ಕೂಡ ಶಾಕ್ ಆಗ್ತಾರೆ. ನನ್ನ ಮಗ ಮದುವೆ ಆಗಬೇಕಾಗಿರೋನ್ನ ಇವನು ಮದುವೆ ಆಗಿ ಬಂದ ಅಂತ ರೊಚ್ಚಿಗೆ ಹೇಳ್ತಾರೆ. ನಿನಗೆ ಮನೆಯಲ್ಲಿ ಅವಕಾಶ ಇಲ್ಲ, ಮೊದಲು ಇಲ್ಲಿಂದ ಹೊರಟೋಗು ಅಂತ ಹೇಳಿ ಅಮ್ಮ ಜೀವನನ್ನ ಮನೆಯಿಂದ ಹೊರಗಡೆ ದಬ್ತಾರೆ. ಬಟ್ ಜೀವ ಹೋಗೋದಿಲ್ಲ ಅಂದಾಗ ನೀನೇನಾದರೂ ಬಂದರೆ ನಾನು ಇಲ್ಲೇ ಸತ್ತು ಹೋಗ್ಬಿಡ್ತೀನಿ ಅಂತ ಎದುರಿಸ್ತಾರೆ. ಇನ್ನು ಈ ಮನೇಲಿ ಯಾರದೇ ಸಾವಾಗಲಿ, ಏನೇ ಖುಷಿ ಸಂತೋಷ ನೆಲೆಸಲಿ, ಯಾವುದೇ ಕಾರಣಕ್ಕೂ ನೀನು ಈ ಮನೆ ಕಡೆ ಮುಖ ಕೂಡ ನೋಡಬಾರ್ದು. ಇನ್ನು ಮುಂದೆ ನಿನಗೂ ಈ ಮನೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಕೂಡ ಇಲ್ಲ ಅಂತ ಹೇಳಿ ಜೀವ ಮತ್ತು ಮಾಧುರಿಯನ್ನ ಮನೆ ಬಿಟ್ಟು ಓಡಿಸ್ತಾರೆ. ತದನಂತರ ಇಲ್ಲಿ ಜೀವ ಮತ್ತು ಮಾಧುರಿ ಬೆಂಗಳೂರಿಗೆ ಬಂದು ಒಂದು ಪುಟ್ಟದಾಗಿ ಮನೆ ಮಾಡ್ಕೋತಾರೆ. ಅಲ್ಲಿಗೆ ಅವರ ಅಣ್ಣ ಬಾಲ ಕೂಡ ಬರ್ತಾರೆ. ಅಣ್ಣ ಹಾಗೆ ಜೀವ ಮಾಧುರಿ ತುಂಬ ಚೆನ್ನಾಗಿ ಜೀವನ ಮಾಡ್ತಿರ್ತಾರೆ. ಇದರ ನಡುವೆ ಮಾಧುರಿ ಪ್ರೆಗ್ನೆಂಟ್ ಆಗ್ತಾರೆ. ಪ್ರೆಗ್ನೆಂಟ್ ಆದಾಗಲೇ ತಮ್ಮ ಮಗುಗೆ ಹೆಣ್ಣಾಗಲಿ ಗಂಡಾಗಲಿ ಕೃಷ್ಣ ಅನ್ನೋ ಹೆಸರಿಡಬೇಕು ಅಂದ್ಕೊಂಡಿರ್ತಾರೆ. ಇಲ್ಲಿ ರಾಣಾ ತನಗೆ ಮೋಸ ಮಾಡಿ ಹೋದ ಮಾಧುರಿಯನ್ನು ಖಂಡಿತವಾಗ್ಲೂ ಬಿಡುವುದಿಲ್ಲ ಅಂತ ಪಣ ತೊಟ್ಟಿರ್ತಾರೆ. ಇದೇ ರೀತಿಯಾಗಿ ಮಾಧುರಿ ಒಮ್ಮೆ ಪ್ರೆಗ್ನೆಂಟ್ ಆಗಿದ್ದು ದಾರಿಯಲ್ಲಿ ಬರಬೇಕಿದ್ರೆ ಅಲ್ಲಿ ರಾಣಾ ರೌಡಿಗಳನ್ನ ಬಿಟ್ಟು ಮಾಧುರಿ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ಈ ಕಡೆ ಅದೇ ದಿನ ರಚ್ಚು ಕೂಡ ತುಂಬ ಸ್ಟ್ರೆಸ್ ಆಗಿ ಮಲ್ಕೊಂಡಿರ್ತಾರೆ. ಅಮ್ಮ ಶೂಟಿಂಗ್ ಇದೆ ಬಾ ಅಂದಾಗ ನನಗೆ ಟೈಮ್ ಬೇಕು, ರಜಾ ಬೇಕು ಅಂದಾಗ ಅದೆಲ್ಲ ಸಾಧ್ಯ ಇಲ್ಲ, ಸುಮ್ಮನೆ ಎದ್ದು ನಡಿ ಅಂತ ಬೈತಾರೆ. ಆಗ ನಿಮಗೆ ನಾನು ಸತ್ರು ಏನೂ ಇಲ್ಲ ಅಲ್ವಾ, ನಾನು ಸತ್ತೇ ಹೋಗ್ಬಿಡ್ತೀನಿ ಅಂದಾಗ ಹೋಗಿ ಸಾಯಿ ಅಂತ ಹೇಳ್ಬಿಡ್ತಾರೆ ಅಮ್ಮ ವಜ್ರೇಶ್ವರಿ. ಹಾಗಾಗಿ ರಚ್ಚು ಕೂಡ ತುಂಬ ಕೋಪ ಮಾಡಿಕೊಂಡು ಒಂದು ಕಾರ್ ತೊಗೊಂಡು ಬರ್ತಾಳೆ. ಈ ಕಡೆ ರೌಡಿಗಳು ಅಡ್ಡಾಡಿಸ್ಕೊಂಡು ಮಾಧುರಿಯನ್ನು ಬರಬೇಕಿದ್ರೆ ಇಲ್ಲಿ ರಚ್ಚು ಬಂದಿದೆ. ಕಾರಲ್ಲಿ ಮಾಧುರಿಯನ್ನು ಗುದ್ದು ಬಿಡ್ತಾರೆ, ಶಾಕ್ ಆಗ್ತಾರೆ ಈ ಕಡೆ ರಚ್ಚು. ತದನಂತರ ಅಲ್ಲಿ ಮಾಧುರಿ ಕೆಳಗೆ ಬೀಳ್ತಾರೆ. ಆ ಕಡೆ ಫೋನ್ನಿಂದ ರಾಣಾಗೆ ವಿಷಯ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಆಗಿದೆ ಅಂತ. ಹಾಗಾಗಿ ಸರಿ ಆಯಿತು ನೀವು ಹೊರಡಿ ಅಂತ ಹೇಳಿಬಿಡ್ತಾರೆ. ಈ ಕಡೆ ಆಕ್ಸಿಡೆಂಟಲ್ಲಿ ಅವಳು ಸಾಯ್ತಾಳೆ ಅಂತ ರಾಣಾ ಅನ್ಕೋತಾರೆ. ಆ ಕಡೆ ಬೇರೆ ಯಾರೋ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋದ್ರು, ಕಾರ್ನ ಅಲ್ಲಿ ಆಕ್ಸಿಡೆಂಟ್ ಮಾಡಿದವರು ಅಂತ ಕೂಡ ರೌಡಿಗಳು ಹೇಳಿರ್ತಾರೆ. ತದನಂತರ ಇಲ್ಲಿ ರಾಣಾ ಡಿಸೈಡ್ ಮಾಡ್ಕೋತಾರೆ ಏನಾದರೂ ಬದುಕಿದ್ರೆ ಅವಳನ್ನು ಹಾಸ್ಪಿಟಲಲ್ಲೇ ಮುಗಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದ ತನ್ನ ತಮ್ಮ ಕಪಿಲ್ನ ನಾಲಿಗೆ ಕಳ್ಸೋಕೆ ನಿರ್ಧಾರ ಮಾಡ್ತಾರೆ. ಇಲ್ಲಿ ಕಪಿಲ್ ರಾಣಾ ಇಂದ ಅವಳು ಸಾಯ್ಬಾರ್ದು, ನನ್ನ ಕೈಯಿಂದನೇ ಸಾಯ್ಬೇಕು ಅಂತ ದೇವಿ ನಿರ್ಧಾರ ಮಾಡ್ತಾರೆ. ಇತ್ತ ಕಡೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾಳೆ ರಚ್ಚು. ಕರೆಕ್ಟ್ ಟೈಮ್ಗೆ ಕರ್ಕೊಂಡು ಹೋಗಿರೋದ್ರಿಂದಾಗಿ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗದೆ ನಿಜವಾಗ್ಲೂ ಮಾಧುರಿ ಬದುಕುಳಿತಾರೆ. ಇದು ವಜ್ರೇಶ್ವರಿಗೂ ಕೂಡ ಗೊತ್ತಾಗುತ್ತೆ. ಹಾಸ್ಪಿಟಲ್ಗೆ ಅವರು ಕೂಡ ಬರ್ತಾರೆ. ವಜ್ರೇಶ್ವರಿಗೆ ಗೊತ್ತಾಗುತ್ತೆ ಮಾಧುರಿ ಸೇಫ್ ಆಗಿದ್ದಾರೆ ಅಂತ. ಆದರೆ ತನ್ನ ಮಗಳು ಕೈ ತಪ್ಪು ಹೋಗ್ಬೋದು. ಇಲ್ಲಿ ಮಾಧುರಿ ಸಾವಾದರೆ ಅದರಿಂದ ಹೆದರ್ಕೊಂಡು ನನ್ನ ಕೈ ವಶ ಆಗ್ತಾಳೆ. ಇಲ್ಲಾಂದರೆ ಮಾಧುರಿ ಹುಷಾರಾಗಿ ರಚ್ಚು ಈ ರೀತಿ ಮಾಡ್ತಾಳೆ ಅಂತ ಗೊತ್ತಾಗ್ಬಿಟ್ರೆ ರಚ್ಚು ಒಂದು ಸ್ಟೇಟಸ್ ಇಳಿದೋಗ್ಬಿಡತ್ತೆ ಅಂತ ಅಂದ್ಕೊಂಡಿದ್ದೆ. ತಾನೇ ಮಾಧುರಿಯನ್ನು ಮುಗಿಸ್ಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ. ಅದರ ನಡುವೆ ದೇವಿ ಬಂದಿದ್ದೆ ಇಲ್ಲಿ ಮಾಧುರಿಯನ್ನು ಎಚ್ಚರ ಮಾಡಿ ನಿನ್ನ ಕಥೆಯನ್ನು ಮುಗಿಸ್ತಿದ್ದೀನಿ ಅಂತ ಮುಗಿಸ್ಬಿಡ್ತಾರೆ. ಯಾಕಂದರೆ ದೇವಿ ನೀಚು ಬಣ್ಣ ಏನು ಅನ್ನೋದು ಮಾಧುರಿಗೆ ಗೊತ್ತಾಗಿರುತ್ತೆ. ಅದೇ ಕಾರಣಕ್ಕೆ ಜೀವ ಜೊತೆ ಮನೆಗೆ ಬಂದು ನಿನ್ನ ನೀಚು ಮುಖವನ್ನು ಬಯಲು ಮಾಡ್ತೀನಿ ಅಂತ ಹೇಳಿ ಕಪಾಳಿಗೆ ಬಾರಿಸುತ್ತಾರೆ. ಅದೇ ಸಿಟ್ಟಲ್ಲಿ ಇಲ್ಲಿ ದೇವಿ ಬಂದಿದ್ದೆ ಮಾಧುರಿ ಕಥೆಯನ್ನು ಮುಗಿಸ್ತಾರೆ. ಬಟ್ ಅಷ್ಟರಲ್ಲಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅಷ್ಟರಲ್ಲಿ ಹಿಂದೆ ಹೋಗಿ ಔಸ್ಕೊಂಡ್ಬಿಡ್ತಾಳೆ ಅದೇ ವಾರ್ಡಲ್ಲಿ ದೇವಿ. ತದನಂತರ ವಜ್ರೇಶ್ವರಿ ಬಂದದೆ, ನೀನು ಬದುಕಿದ್ದಷ್ಟು ತುಂಬ ತೊಂದರೆ ಆಗುತ್ತೆ, ನನ್ನ ಮಗಳು ಮತ್ತೆ ನನ್ನ ಕಪಿಮುಷ್ಟಿಗೆ ಸಿಗಬೇಕು ಅಂದರೆ ಅವಳು ಶಾಕ್ ಆಗಬೇಕು, ಅಂದರೆ ನೀನು ಸಾಯಬೇಕು ಅಂತ ಹೇಳಿ ಸತ್ತಿರೋ ಮಾಧುರಿನ ಮತ್ತೆ ಸಾಯಿಸೋಕೆ ಮುಂದಾಗ್ತಿದ್ದಾರೆ. ಬಟ್ ಅದನ್ನು ತುಂಬ ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಂಡು ಬಿಡ್ತಾಳೆ ದೇವಿ. ಹಾಗಾಗಿನೇ ಇಲ್ಲಿ ವಜ್ರೇಶ್ವರಿ ಇವತ್ತಿಗೂ ಅಂದ್ಕೊಂಡಿರೋದು ನಾನೇ ಮಾಧುರಿನ ಸಾಯಿಸಿದ್ದೀನಿ ಅಂತ. ಬಟ್ ಅವ್ರಿಗೂ ಮುನ್ನನೇ ಅವರು ಸಾವನ್ನಪ್ಪಿದ್ರು ಅನ್ನೋ ವಿಷಯ ಅವ್ರಿಗಿನ್ನೂ ಕೂಡ ಗೊತ್ತಿಲ್ಲ. ದೇವಿ ಇದನ್ನೇ ಇಟ್ಕೊಂಡು ವಜ್ರೇಶ್ವರಿಯನ್ನು ಎದುರಿಸ್ತಿರೋದು. ಹಾಗಿದ್ರೆ ಏನಾಗ್ಬೋದು? ಇಲ್ಲಿ ನಿಜವಾಗ್ಲೂ ರಚ್ಚು ಕೂಡ ಎದುರ್ಕೊಂಡಿದ್ದಾಳೆ, ತಾನು ಕಾರಣಕರ್ತೆ ಮಾಧುರಿಯವರ ಸಾವಿಗೆ ಅಂತ. ಆದರೆ ನಿಜವಾಗ್ಲೂ ಕಾರಣಕರ್ತೆ ಆಗಿರ್ತಕ್ಕಂಥದ್ದು ದೇವಿ. ಹಾಗಿದ್ರೆ ದೇವಿನೇ ಮಾಧುರಿನ ಸಾಯಿಸಿದ್ದು ಅನ್ನೋ ವಿಷಯ ರಚ್ಚುಗೆ ಗೊತ್ತಾಗಿದೆ ತಡ ಇಲ್ಲಿ ರಚ್ಚು ದೇವಿಯ ಕರಾಳತಿಯನ್ನು ಮನೆಯವ್ರ ಮುಂದೆ ಬಟ್ಟಲ್ ಮಾಡಿ ತಕ್ಕನಾದ ಶಾಸ್ತ್ರಿ ಮಾಡಿ ರಾಣಾ ಜೀವಾಳನ್ನು ಬಂದ್ ಮಾಡಿ ಅಮ್ಮ ಪದ್ಮಜಾಗೆ ಆ ಒಂದು ಕತ್ತಲ ಕೋಣೆಯಿಂದ ಬಿಡುಗಡೆಗೊಳಿಸಿ ಮನೆಯಲ್ಲಿ ಸಂಭ್ರಮ ಸಂತೋಷವನ್ನು ತರ್ತಾಳ. ಏನಾಗುತ್ತೆ ಮುಂದಿನ ವಿಡಿಯೋ